ರಂಗಯ್ಯ ಶಾರದಾ ದಂಪತಿಗಳಿಗೆ ಮದುವೆ ವಯಸ್ಸಿಗೆ ಬಂದ ಇಬ್ಬರು ಗಂಡು ಮಕ್ಕಳಿದ್ರು. ಸಂಬಂಧಿಕರು ಊರಿನ ಜನರೆಲ್ಲ ದೊಡ್ಡ ಮಗನಿಗೆ ಯಾವುದೂ ಸಂಬಂಧ ನೋಡಿಲ್ಲ ಅಂತ ಕೇಳ್ತಾ ಇರುವಾಗ ರಂಗಯ್ಯ ತನ್ನ ದೊಡ್ಡ ಮಗನ ಜೊತೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಶಂಕರ್, ಇಲ್ ನೋಡಪ್ಪ, ಊರಿನವರೆಲ್ಲ ನಿನ್ನ ನೋಡುವಾಗೆಲ್ಲ ನಿಮ್ಮ ದೊಡ್ಡ ಮಗನಿಗೆ ಯಾವಾಗ ಸಂಬಂಧ ನೋಡ್ತೀರಾ ಅಂತ ಕೇಳ್ತಾನೆ ಇದ್ದಾರೆ. ಅದಕ್ಕೇನೆ ನಾನು ಕೂಡ ನಿನ್ಗೆ ಒಂದು ಸಂಬಂಧ ನೋಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ನಿನ್ನ ಉದ್ದೇಶ ಏನಪ್ಪಾ? ಇಲ್ಲ ಅಪ್ಪ, ಇಷ್ಟು ಬೇಗ ನನಗೆ ಮದ್ವೆ ಮಾಡ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ. ಬೇಕಂದ್ರೆ ತಮ್ಮನಾದ ರವಿ ಇದ್ದಾನೆ ಅಲ್ವಾ, ಅವನಿಗೆ ಬೇಕಾದ್ರೆ ಒಳ್ಳೆ ಸಂಬಂಧವನ್ನು ನೋಡಿ ಅವನಿಗೆ ಮೊದಲು ಮದ್ವೆ ಮಾಡೋದಾದ್ರೆ ಮಾಡಿ. ಅಷ್ಟರಲ್ಲಿ ತಮ್ಮನಾದ ರವಿ ವೇಗವಾಗಿ ಒಳಗೆ ಬಂದು, ಅಪ್ಪ, ನಾನೇನೋ ಸಿದ್ಧವಾಗಿದ್ದೀನಿ. ಬೇಕಂದ್ರೆ ಅಣ್ಣನಿಗೆ ಆಮೇಲೆ ಮದುವೆ ಮಾಡಿ ನನಗೆ ಬೇಗ ಮದುವೆ ಮಾಡ್ಬಿಡಿ. ಏನೋ ಸಡನ್ನೇ ಹಾಗೆ ಹೇಳ್ತಾ ಇದ್ದೀಯಾ? ದೊಡ್ಡವನಿಗೆ ಮದುವೆಯನ್ನು ಮಾಡದೆ ಚಿಕ್ಕವನಿಗೆ ಮದುವೆ ಮಾಡಿದ್ರೆ ನೋಡೋರು ಏನ್ ಹೇಳ್ತಾರೆ ಅಂತ ನನಗ್ ಭಯ ಆಗ್ತಾ ಇದೆ. ಅಪ್ಪ, ನೀವ್ ಯಾಕಪ್ಪ ಇದಕ್ಕೆಲ್ಲ ಭಯಪಡ್ತೀರಾ? ತಮ್ಮನಿಗೆ ಹುಡುಗಿ ನೋಡಕ್ಕೆ ಹೋಗುವಾಗ ನಾನು ಬರ್ತೀನಿ. ವಾಸ್ತವ ಸಂಗತಿ ಏನು ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅವರಿಗೆ ನಾನ್ ವಿವರಿಸಿ ಹೇಳ್ತೀನಿ. ಸ್ವಲ್ಪ ದಿನಗಳ ನಂತರ ಪುರೋಹಿತರು ಒಂದು ಸಂಬಂಧದ ಬಗ್ಗೆ ಹೇಳಿದ್ರು. ಒಂದೇ ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಎನ್ನುವ ವಿಚಾರ ಗೊತ್ತಾಗಿ ಸಂಬಂಧವನ್ನು ನೋಡಲು ಕುಟುಂಬ ಸಮೇತ ಹೋದ್ರು. ದೊಡ್ಡ ಮಗಳಾದ ಅಮೃತ ಚೆನ್ನಾಗಿ ಓದದಿದ್ರು ಮನೆ ಕೆಲಸವನ್ನು ಚೆನ್ನಾಗಿ ಮಾಡ್ತಿದ್ಲು. ಎರಡನೆಯ ಮಗಳಾದ ಬೆಣ್ಣಿಲ ತುಂಬಾ ಚೆನ್ನಾಗಿ ಓದಿರುವ ಹುಡುಗಿ. ಅದಕ್ಕೆ ಸಣ್ಣವನಾದ ರವಿಗೆ ಅವಳಿಗೂ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ರವಿ ಬೆಣ್ಣಿಲ ಇಬ್ಬರಿಗೂ ಇಷ್ಟವಾದ ಕಾರಣ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು. ಅವಾಗ ಬೆಣ್ಣಿಲನ್ ತಂದೆ ಶಂಕರ್ ಬಗ್ಗೆ ಕೇಳಿದ್ರು. ಇದೆಲ್ಲ ಚೆನ್ನಾಗಿದೆ, ಆದ್ರೆ ನಿಮ್ಮ ದೊಡ್ಡ ಮಗನಾದ ಶಂಕರಿಗೆ ಮದುವೆ ಮಾಡದೆ ಸಣ್ಣ ಮಗನಾದ ರವಿಗೆ ಮದುವೆ ಮಾಡ್ತೀರಾ ಅಂತ ಎಲ್ರೂ ಕೇಳಿದ್ರೆ ಅದರ ಉದ್ದೇಶ ಏನು ಅಂತ ನಾವು ತಿಳ್ಕೊಬೋದಾ? ಶಂಕರ್ ನಿಜ ಸಂಗತಿಯನ್ನು ಹೇಳಲು ಬಾಯಿಯನ್ನು ತೆರೆದು ಪಕ್ಕದಲ್ಲೇ ಸಾಂಪ್ರದಾಯಿಕವಾಗಿ ನಿಂತಿದ್ದ ದೊಡ್ಡ ಮಗಳಾದ ಅಮೃತನ ನೋಡ್ದ. ಅಮೃತನ ಸಂಸ್ಕೃತಿ ಪದ್ಧತಿ ಅವನಿಗೆ ತುಂಬಾನೇ ಇಷ್ಟವಾಯಿತು. ಅಪ್ಪ ನಿಲ್ಲಿಯಪ್ಪ, ನಾನ್ ಮಾತಾಡ್ತೀನಿ. ನಾನು ಕೂಡ ಇವಾಗ್ಲೇ ಮದುವೆ ಮಾಡ್ಕೋತೀನಿ. ಇವರ ದೊಡ್ಡ ಮಗಳಾದ ಅಮೃತ ನನಗೆ ಇಷ್ಟ ಆಗಿದ್ದಾಳೆ, ನನಗೂ ಮದುವೆ ಮಾಡ್ಸಿ. ಏನೋ ಇದಕ್ಕೆ ಮುಂಚೆ ಮದ್ವೆನೇ ಬೇಡ ಅಂತ ಹೇಳ್ತಾ ಇದ್ದೆ, ಇವಾಗ ಅಮೃತನ ನೋಡಿ ಮದುವೆ ಮಾಡ್ಕೋತೀನಿ ಅಂತಿದೀಯಾ? ಹೌದಪ್ಪ, ಅವಾಗ್ಲೇನೋ ಹಾಗೆ ಹೇಳ್ದೆ. ತಮ್ಮನಿಗೆ ಬೆಣ್ಣಿಲ್ಲ, ನನಗೆ ಅಮೃತ. ಒಂದೇ ಮನೆ ಹೆಣ್ಮಕ್ಳನ್ನು ಮದುವೆ ಮಾಡ್ಕೊಂಡೋದ್ರೆ ನಮ್ಮ ಮನೆನೂ ಕೂಡ ಸಂತೋಷವಾಗಿರುತ್ತೆ. ಆಕಸ್ಮಿಕವಾಗಿ ತೆಗೆದುಕೊಂಡ ಈ ತೀರ್ಮಾನವನ್ನು ನೋಡಿ ಎಲ್ಲರೂ ತುಂಬಾನೇ ಆಶ್ಚರ್ಯಪಟ್ರು. ಮೊದಲು ಮದುವೆ ಬೇಡ ಅಂತ ಹೇಳ್ತಾ ಇದ್ದ ಶಂಕರ್ ಅಮೃತನ ನೋಡಿ ಮದುವೆ ಮಾಡ್ಕೊಳ್ಳಕ್ಕೆ ಸಿದ್ಧವಾಗಿದ್ದ. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ರು. ಹೀಗೆ ಹಿರಿಯವರೆಲ್ಲ ಮಾತಾಡ್ಕೊಂಡು ರವಿ, ಬೆಣ್ಣಿಲ, ಶಂಕರ್, ಅಮೃತ ಇಬ್ಬರಿಗೂ ಮದುವೆಯನ್ನು ಮಾಡಿಸಿದ್ರು. ಮದುವೆಯಾದ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಹೋಗ್ತಾ ಇತ್ತು. ಆನಂತರ ಇಬ್ಬರು ಸೊಸೆಯಂದಿರ ಭಾವನೆ ವಿಭಿನ್ನವಾಗಿತ್ತು. ದೊಡ್ಡ ಸೊಸೆಯಾದ ಬೆಣ್ಣಿಲ ಅಡಿಗೆ ಕೆಲಸವನ್ನು ಮಾಡ್ಕೊಂಡು ಅಡಿಗೆ ಮನೆಯಲ್ಲೇ ಇದ್ರೆ ಸಣ್ಣ ಸೊಸೆಯಾದ ಬೆಣ್ಣಿಲ ಅವಳ ಭವಿಷ್ಯದ ಬಗ್ಗೆ ತೀರ್ಮಾನ ಮಾಡಿದ್ಲು. ಅತ್ತೆ ಮಾವ, ನಾನು ಇಷ್ಟು ತುಂಬಾ ಓದ್ಬಿಟ್ಟು ಮನೇಲಿರ್ಬೇಕು ಅಂತ ತೀರ್ಮಾನ ತಗೊಂಡಿಲ್ಲ. ಅದರಿಂದ ನಾನು ಕೆಲ್ಸಕ್ಕೇನಾದ್ರೂ ಹೋಗ್ಬೇಕು. ಅಮ್ಮ ಬೆಣ್ಣಿಲ, ನಮ್ಮ ಮನೆಯ ಸಂಸ್ಕೃತಿಯಲ್ಲಿ ಮನೆಯ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡೋದಿಲ್ಲಮ್ಮ. ನಿನಗೆ ಏನ್ ಕಡಿಮೆ ಆಗಿದೆ ಅಂತ ಇವಾಗ ನೀನ್ ಕೆಲ್ಸಕ್ಕೆ ಹೊರಟಿದೀಯಾ? ಅದೇನತ್ತೆ ಆ ರೀತಿ ಮಾತಾಡ್ತಾ ಇದ್ದೀರಾ? ನನ್ನ ಅಕ್ಕ ಓದ್ಲಿಲ್ಲ, ಅದರಿಂದ ಮನೆಯಲ್ಲೇ ಕೂತ್ಕೊಂಡು ಅಡಿಗೆ ಕೆಲಸ ಮಾಡ್ತಾ ಇದ್ದಾಳೆ. ಆದ್ರೆ ನಾನು ಓದಿದ್ದೀನಿ. ನಾನು ಯಾಕೆ ನನ್ನ ವಿದ್ಯಾಭ್ಯಾಸವನ್ನು ವ್ಯರ್ಥ ಮಾಡ್ಬೇಕು? ನಾನು ಕೂಡ ಮನೆಯಲ್ಲಿದ್ರು ನನಗೂ ಅವಳಿಗೂ ಏನ್ ವ್ಯತ್ಯಾಸ? ನಾನು ಕೆಲ್ಸಕ್ಕೆ ಹೋಗ್ಬೇಕತ್ತೆ. ಸರಿಯಮ್ಮ, ನೀನು ಇಷ್ಟೆಲ್ಲ ಆಲೋಚನೆ ಮಾಡ್ತಾ ಇದೀಯ ಅಂದ್ರೆ ನಾವ್ಯಾಕೆ ಬೇಡ ಅಂತ ಹೇಳ್ಬೇಕು? ಸರಿಯಮ್ಮ, ನೀನು ನೀನ್ ಇಷ್ಟ ಪ್ರಕಾರ ಕೆಲ್ಸಕ್ಕೆ ಹೋಗು. ಬೆಣ್ಣಿಲ ಕೆಲ್ಸಕ್ಕೆ ಸೇರ್ಕೊಂಡು ಬೆಳಿಗ್ಗೆ ಕೆಲ್ಸಕ್ಕೋದ್ರೆ ರಾತ್ರಿ ಹಿಂತಿರುಗಿ ಮನೆಗೆ ಬರ್ತಾ ಇದ್ಲು. ಅದರಿಂದ ಮನೆ ಜವಾಬ್ದಾರಿಯೆಲ್ಲ ದೊಡ್ಡ ಸೊಸೆಯಾದ ಅಮೃತ ಮತ್ತು ಅತ್ತೆಯ ಕೈಗೇನೆ ಹೋಯಿತು. ಬೆಣ್ಣಿಲ ಅವಳ ಕೆಲ್ಸದ ದುರಂಕಾರದಿಂದ ಮನೆಯಲ್ಲಿ ಯಾವ ಕೆಲಸ ಮಾಡದಿದ್ರು ದೊಡ್ಡವಳು ಮಾತ್ರ ಎಲ್ಲ ಕೆಲಸವನ್ನು ಮಾಡ್ಕೊಂಡಿದ್ಲು. ಶಾರದಮ್ಮ ಕಷ್ಟಪಟ್ಕೊಂಡು ಪಾತ್ರೆ ಎಲ್ಲ ತೊಳಿತಾ ಇದ್ರೆ ಅಮೃತ ಹೋಗಿ ಆ ಪಾತ್ರೆನೆಲ್ಲ ತಗೊಳ್ತಾ ಇದ್ಲು. ಅತ್ತೆ ನಿಲ್ಲಿ, ನೀವು ಹೋಗಿ ಕೂತ್ಕೊಳ್ಳಿ, ನಾನ್ ಎಲ್ಲ ಕೆಲ್ಸವನ್ನು ಮಾಡ್ತೀನಿ. ನಾನು ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಇನ್ನು ನೀವು ಕೆಲಸ ಮಾಡೋದು ಸರಿನಾ? ನೀವು ರೆಸ್ಟ್ ಮಾಡಿ, ನಾನ್ ಕೆಲಸ ಮಾಡ್ತೀನಿ. ಅಮ್ಮ ಅಮೃತ, ಬೆಣ್ಣಿಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಮನೆ ಕೆಲ್ಸವನ್ನೆಲ್ಲ ನೀನೊಬ್ಳೆ ಹೇಗಮ್ಮ ಮಾಡ್ತೀಯಾ? ನೀನೊಬ್ಳೆ ಮಾಡ್ತೀಯ ಅಂತಾನೆ ನನ್ಗೆ ಕಷ್ಟ. ಅಯ್ಯೋ ಅತ್ತೆ, ಅಂಥದ್ದೆಲ್ಲ ಏನೂ ಇಲ್ಲತ್ತೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೇನೆ ನನಗೆ ತುಂಬಾ ಬೇಜಾರಾಗೋದು. ನನಗೆ ಈ ಕೆಲಸ ಎಲ್ಲ ಮಾಡೋದು ಅಭ್ಯಾಸನೇ. ಅದ್ರಿಂದ ನೀವು ಏನು ಬೇಜಾರ್ ಮಾಡ್ಕೋಬೇಡಿ, ಎಲ್ಲ ಕೆಲಸವನ್ನು ನಾನೇ ನೋಡ್ಕೋತೀನಿ. ನೀವು ಹೋಗಿ ಕೂತ್ಕೊಳ್ಳಿ. ಸೊಸೆಯ ಮಾತು ಕೇಳಿ ಶಾರದಮ್ಮನ ಮನಸ್ಸು ಕರಗಿ ಹೋಯಿತು. ಅಮೃತ ತೋರಿಸುವ ಈ ಗೌರವವನ್ನು ನೋಡಿ ಅತ್ತೆಗೂ ಮಾವನಿಗೂ ಅಮೃತನ ಮೇಲೆ ಒಳ್ಳೆಯ ಗುಣನೇ ಏರ್ಪಟ್ಟಿತು. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ಬೆಣ್ಣಿಲ ಆಫೀಸಿಂದ ಕೆಲಸ ಮುಗಿಸಿ ಸುಸ್ತಾಗಿ ಬಂದಿದ್ಲು. ಆ ದಿನನೇ ಅವಳಿಗೆ ಸಂಬಳ ಸಿಕ್ತು.
ತನ್ನ ರೂಮಿಗೆ ಹೋಗಿ ರೂಮಲ್ಲಿರುವ ತನ್ನ ಗಂಡನಾದ ರವಿಯನ್ನು ನೋಡಿ, ಹಬ್ಬ, ಇವತ್ತು ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದೆ. ಇವತ್ತು ಸಂಬಳ ಕೂಡ ಕೊಟ್ಟಿದ್ದಾರೆ. ಹೌದು, ನಿನಗೂ ಕೂಡ ಇವತ್ತು ಸಂಬಳ ಆಯ್ತಾ? ಹೌದು, ನಿನ್ ಸಂಬಳದ ಹಣವನ್ನು ನೀನು ಏನ್ ಮಾಡ್ಬೇಕು ಅಂತಿದ್ದೀಯಾ? ವೆಣ್ಣಿಲಾ, ನನಗೂ ಕೂಡ ಸಂಬಳ ಆಯ್ತು. ಪ್ರತಿ ತಿಂಗಳ ಹಾಗೆ ಇವಾಗ ಕೂಡ ನಮ್ ತಂದೆ ಕೈಲಿ ಸಂಬಳ ಕೊಟ್ಟಿದ್ದೀನಿ. ಹೌದು, ನಿನ್ ಸಂಬಳ ಎಲ್ಲಿ? ಕೊಡು, ಅದ್ನ ಮನೇಲಿ ಕೂಡಿಡೋಣ. ಏನ್ ರವಿ, ನನ್ನ ಹಣವನ್ನು ನೀವ್ಯಾಕೆ ಕೇಳ್ತಾ ಇದ್ದೀರಾ? ನೀವು ನನ್ನ ಇಷ್ಟ ಪ್ರಕಾರ ನನ್ನ ಕೆಲ್ಸ ಕಳ್ಸಿದೀರಾ ಏನೋ? ಏನ್ ರವಿ ಹಾಗೆ ಮಾತಾಡ್ತಿದ್ದೀಯಾ? ನನಗೇನಾದ್ರೂ ಸಣ್ಣ ಪುಟ್ಟ ವಸ್ತುಗಳು ಬೇಕು ಅಂದ್ರೆ ಮನೇಲಿರೋರ್ನೆಲ್ಲ ಕೇಳಕ್ಕಾಗಲ್ಲ. ನನ್ ಕೈಯಲ್ಲಿ ಯಾವಾಗ್ಲೂ ಹಣ ಇರ್ಬೇಕು. ಏನ್ ವೆಣ್ಣಿಲಾ ಹಾಗೆ ಮಾತಾಡ್ತಿದ್ದೀಯಾ? ಈ ಮನೆಯಲ್ಲಿ ಎಲ್ಲರೂ ಸೇರಿರುವಾಗ. ಇಲ್ಲಿ ನೋಡಿ ರವಿ, ನಮ್ಗೆ ಮದುವೆಯಾಗಿ 2 ತಿಂಗಳಾಯ್ತು. ಇದುವರೆಗೂ ನಾನು ನಿಮ್ ಜೊತೆ 1 ರೂಪಾಯಿ ಕೇಳಿರ್ತೀನ? ಯಾಕೆ ಕೇಳಿಲ್ಲ? ನಾನು ಸಂಪಾದನೆ ಮಾಡ್ತಿದ್ದೀನಿ, ಅದ್ರಿಂದ ತಾನೇ ಕೇಳಲಿಲ್ಲ. ನನ್ನ ಕಾಲ್ ಮೇಲೆ ನಾನ್ ನಿಂತ್ಕೊಂಡಿರೋದ್ರಿಂದನೇ ನಿಮ್ ಜೊತೆ ಯಾವ ಹಣವನ್ನು ಕೇಳಲಿಲ್ಲ. ಅದ್ರಿಂದನೇ ಹೇಳ್ತಾ ಇದ್ದೀನಿ, ನನ್ನ ಸಂಬಳ ನಾನ್ ಯಾಕೆ ನಿನಗ್ ಕೊಡ್ಬೇಕು? ಇದು ನನಗ್ ಸ್ವಂತ. ಹೀಗೆ ವೆಣ್ಣಿಲಾ ಕೋಪದಿಂದ ರೂಮಿನಿಂದ ಹೊರಗೆ ಬಂದ್ಲು. ಎದುರಲ್ಲೇ ಅತ್ತೆ ನಿಂತಿರುವುದನ್ನು ಕೂಡ ನೋಡಿದ್ಲು. ವೆಣ್ಣಿಲಾ ಅತ್ತೆಯನ್ನು ಕೂಡ ನೋಡದ ಹಾಗೆ ಏನೂ ಕೂಡ ಮಾತನಾಡದೆ ಅಲ್ಲಿಂದ ಹೊರಟು ಹೋದ್ಲು. ಅತ್ತೆಯವರು ಕೂಡ ವೆಣ್ಣಿಲನನ್ನು ನೋಡಿ ತುಂಬಾ ದುಃಖ ಪಟ್ಕೊಂಡೋದ್ರು. ಅದೇ ಸಮಯದಲ್ಲಿ ಅವರ ರೂಮಿನಲ್ಲಿ ಶಂಕರ್ ಮತ್ತು ಅಮೃತ ಮಾತಾಡ್ತಾ ಇದ್ರು. ಏನ್ ಅಮೃತ, ಯಾವಾಗ ನೋಡಿದ್ರು ಮನೇಲಿ ಏನಾದ್ರೂ ಒಂದು ಕೆಲ್ಸನ ಮಾಡ್ಕೊಂಡೇ ಇರ್ತೀಯ ನೀನು. ನಾನು ನಿನ್ ಗಂಡ, ನನ್ ಜೊತೆ ನೀನು ಮಾತಾಡಲ್ವಾ? ನನಗೆ ಅಂತ ಸ್ವಲ್ಪ ಸಮಯ ಕೂಡ ಕೊಡೋದಿಲ್ವಾ? ಅದೇನ್ರಿ ನೀವು ಹಾಗೆ ಮಾತಾಡ್ತಿದ್ದೀರಾ? ನಿಮ್ ಜೊತೆ ಯಾವಾಗ ಬೇಕಾದ್ರೂ ಮಾತಾಡ್ಕೋಬಹುದು. ಪಾಪ ಅತ್ತೆ ತುಂಬಾ ಕಾಲ್ ನೋವಾಗ್ತಾ ಇದೆ ಅಂತ ಹೇಳಿದ್ರು. ಇವಾಗ ಹೋಗಿ ಬಿಸಿ ಬಿಸಿ ಎಣ್ಣೆ ಹಾಕಿ ಅವರಿಗೆ ಉಜ್ಜಿ ಕೊಟ್ರೆ ಮಾತ್ರ ಅವರನ್ನು ಕಡಿಮೆ ಆಗೋದು. ನಾನಿವಾಗ ಬರ್ತೀನಿ. ನೀನೋದ್ರೆ ನನ್ನ ಸಂಗತಿ ಏನು? ನನಗೇನೋ ನಿನ್ ಜೊತೆ ಕೂತ್ಕೊಂಡ್ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಮಾವಯ್ಯನಿಗೆ ಕೂಡ ತುಂಬಾ ಬೋರ್ ಆಗ್ತಾ ಇದೆ ಅಂತೆ. ನೀವ್ ಹೋಗಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ಕೊಂಡ್ ಕೂರಿ. ನನಗೆ ತುಂಬಾನೇ ಕೆಲ್ಸ ಇದೆ, ನಾನೋಗಿ ಕೆಲ್ಸ ಮಾಡ್ಕೊಂಡ್ ಬರ್ತೀನಿ. ಹಾಗೆ ಅಂತ ಅಮೃತ ತನ್ನ ಗಂಡ ಮಾತಾಡ್ತಿದ್ರೆ ಎದ್ದು ಹೊರಗಡೆ ಹೋದ್ಲು. ತನ್ನ ಗಂಡ ಏನ್ ಹೇಳಕ್ಕೆ ಬರ್ತಿದ್ದಾನೆ ಅಂತ ಕೂಡ ಅವಳು ಕಿವಿ ಕೊಟ್ಟು ಕೇಳಲಿಲ್ಲ. ಹೊರಗಡೆ ಬಂದು ನೋಡಿದ್ರೆ ಅತ್ತೆಯಾದ ಶಾರದಮ್ಮ ಚಿಂತೆಯಲ್ಲಿ ಕೂತಿದ್ರು. ಪ್ರೀತಿಯಿಂದ ತನ್ನ ಅತ್ತೆ ಬಳಿ ಹೋಗಿ, ಅತ್ತೆ ಬನ್ನಿ, ಅತ್ತೆ ಬನ್ನಿ, ನಿಮಗೆ ಕಾಲ್ ನೋವಲ್ವಾ? ಎಣ್ಣೆ ಮಸಾಜ್ ಮಾಡಿ ಕೊಡ್ತೀನಿ, ಆಮೇಲೆ ಹೋಗಿ ಆರಾಮವಾಗಿ ನಿದ್ರೆ ಮಾಡಬಹುದು. ನೀವು ಮೊದ್ಲು ಮನೆಯೊಳಗೆ ಬನ್ನಿ. ಸಣ್ಣ ಸೊಸೆಯೇನೋ ಅವಳ ಸಂಬಳ, ಅವಳ ಜೀವನದ ಬಗ್ಗೆ ಏನೇನೋ ಮಾತಾಡ್ಕೊಂಡು ಹೋಗ್ತಿದ್ದಾಳೆ. ಆದ್ರೆ ಈ ಹುಡುಗಿ ನಮ್ಮ ಸುಖ ಸಂತೋಷ, ನಮ್ಮ ಆರೋಗ್ಯದ ಬಗ್ಗೆನೇ ಆಲೋಚನೆ ಮಾಡ್ತಾಳೆ. ಇಬ್ಬರಲ್ಲಿ ಎಷ್ಟೊಂದು ಬದಲಾವಣೆ. ಹಾಗೆ ಅಂತ ಅಮೃತನ ನೋಡಿ ತನ್ನ ಮನಸ್ಸಲ್ಲೇ ಆಲೋಚನೆ ಮಾಡ್ಕೊಂಡ್ಲು. ಅಮೃತ ಕಲ್ಮಶವಿಲ್ಲದೆ ತನ್ನ ಅತ್ತೆಯನ್ನು ರೂಮ್ ಒಳಗೆ ಕರ್ಕೊಂಡೋಗಿ ಅವರಿಗೆ ಮದ್ದು ಉಜ್ಜಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ಲು. ಬಾಗಿಲಲ್ಲೇ ನಿಂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇರುವ ಶಂಕರ್ ಕೂಡ ತುಂಬಾ ಸಂತೋಷಪಟ್ಟ. ತನ್ನ ಹೆಂಡತಿ ಓದದಿದ್ರು ಕೂಡ ಒಂದು ಸಂಸ್ಕಾರವಾಗಿ ಮನೆಯಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದ ಹೇಗೆ ನಡ್ಕೋಬೇಕು ಅಂತ ಇದ್ದಾಳೆ ಅಂತ ಅವಳನ್ನ ನೋಡಿ ತುಂಬಾ ಸಂತೋಷಪಟ್ಟ. ಹೀಗಿರುವಾಗ ಒಂದು ದಿನ ಸಂಜೆಯ ಸಮಯದಲ್ಲಿ ರವಿ ಹಾಗೂ ವೆಣ್ಣಿಲನ ರೂಮಿನಿಂದ ಜೋರಾಗಿ ಶಬ್ದಗಳು ಹೊರ ಕೇಳಿಸ್ತಿತ್ತು. ಏನೋ ದೊಡ್ಡ ಜಗಳ ನಡೀತಾ ಇದೆ ಅಂತ ಸುಬ್ಬಯ್ಯ, ಶಾರದಮ್ಮ, ಶಂಕರ್ ಮತ್ತು ಅಮೃತ ವೇಗವಾಗಿ ಬಂದು ನೋಡಿದ್ರು. ಎಲ್ಲರೂ ಜೊತೆ ಸೇರಿಯೇ ರೂಮ್ ಒಳಗೆ ಹೋದ್ರು. ಏನೋ ರವಿ, ಒಬ್ಳು ಹೆಣ್ಮಗಳು ಅಂತ ಕೂಡ ನೋಡದೆ ಕೈ ಎತ್ತಿ ಅವಳನ್ನ ಹೊಡಿತಾ ಇದೆಯಲ್ವಾ? ನಿನಗೆ ಸಂಸ್ಕಾರ ಇಲ್ವಾ? ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ ನಿನಗೆ ಸ್ವಲ್ಪ ಪರಿಜ್ಞಾನ ಇಲ್ಲ? ಏನೋ ನಿನ್ನ ಇಷ್ಟು ವರ್ಷ ಬೆಳೆಸಿದ್ದು ಇದಕ್ಕೇನಾ? ನನ್ನ ಮನೆ ಮರ್ಯಾದೆ ತೆಗಿಯಕ್ಕೆ ಅಂತಾನೆ ಬಂದಿದೀಯಲ್ವಾ ಕಣ ನೀನು? ಹೆಂಡತಿಯ ಮೇಲೆ ಕೈ ಎತ್ತುವಷ್ಟು ನೀನು ಆಗ್ಬಿಟ್ಟ ನೀನು. ಶಂಕರ್ ಕೂಡ ನಿಶಬ್ದವಾಗಿ ತನ್ನ ತಮ್ಮನನ್ನೇ ನೋಡ್ತಾ ಇದ್ದ. ಅಮೃತ ಕೂಡ ಮೌನವಾಗಿ ತನ್ನ ತಂಗಿಯ ಬಳಿ ನೋಡ್ತಾ ಇದ್ಲು. ಅಮ್ಮ, ಅಪ್ಪ, ಇಲ್ಲಿ ಏನ್ ನಡೀತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಾ? ಯಾರು ಯಾರನ್ನ ಹೊಡಿತಾ ಇದ್ದಾರೆ ಅಂತಾದ್ರೂ ನೀವು ನೋಡಿದ್ರಾ? ನಿಮ್ಮ ಮುದ್ದಿನ ಸೊಸೆನೆ ನನ್ ಜೊತೆ ಜಗಳ ಮಾಡ್ತಿದ್ದಾಳೆ, ನನ್ನ ಹೊಡಿತಿದ್ದಾಳೆ. ಮೊದ್ಲು ನೀವು ಅದನ್ನ ನೋಡಿ. ರವಿಯ ಮಾತನ್ನು ಕೇಳಿ ಎಲ್ಲರೂ ಬಾಯಿ ಮೇಲೆ ಕೈ ಇಟ್ರು. ಎಲ್ಲರೂ ಆಶ್ಚರ್ಯದಿಂದ ಇರುವಾಗ, ವೆಣ್ಣಿಲಾ, ಏನೇ ಇದು? ಗಂಡನ್ ಜೊತೆ ಹೀಗೇನ ನಡ್ಕೊಳ್ಳೋದು? ಹೆಣ್ಮಕ್ಳಿಗೆ ಸ್ವಲ್ಪ ಆದ್ರೂ ಬುದ್ಧಿ ಇರ್ಬೇಕಲ್ವಾ? ನೀನು ಹೀಗೆ ನಡ್ಕೊಂಡ್ರೆ ನಮ್ ಮನೆ ಮರ್ಯಾದೆ ಏನಾಗೋದು? ಮರ್ಯಾದೆ ಹೋಗುವಂತ ಕೆಲ್ಸ ಮಾಡ್ಬೇಡ ವೆಣ್ಣಿಲಾ, ಹಾಗೆ ಅಂತ ಹೇಳಿದ್ಲು ಅಮೃತ. ಆಗ ವೆಣ್ಣಿಲಾ ಅಮೃತನ ಬಳಿ ನೋಡಿ ಕೋಪದಿಂದ, ಅಮೃತ, ನೀನ್ ನನಗೆ ಬುದ್ಧಿ ಹೇಳುವಂತಹ ಅವಶ್ಯಕತೆ ಏನೂ ಇಲ್ಲ. ನಿನ್ಗಿಂತ ಚೆನ್ನಾಗಿ ಓದಿದವಳು. ನನಗೆ ಇನ್ನೊಬ್ರಿಗೆ ಬುದ್ಧಿ ಹೇಳುವಷ್ಟು ಬುದ್ಧಿದೆ. ನಿನ್ ಕೆಲ್ಸವನ್ನು ನೀನ್ ಮಾಡ್ಕೊಂಡಿರು, ಹಾಗೆ ಅಂತ ತನ್ನ ಅಕ್ಕನನ್ನೇ ಹೇಳಿದ್ಲು. ವೆಣ್ಣಿಲನ ಅಹಂಕಾರದ ಮಾತನ್ನು ಕೇಳಿ ಎಲ್ಲರೂ ತುಂಬಾನೇ ಆಶ್ಚರ್ಯಪಟ್ರು. ಅದುವರೆಗೂ ಹೆಂಡತಿ ಏನೇ ಹೇಳಿದ್ಲು ಮೌನವಾಗಿ ನಿಂತಿದ್ದ ರವಿ ತನ್ನ ಅಣ್ಣ ಅತ್ತಿಗೆ ಅಪ್ಪ ಅಮ್ಮನಿಗೆ ಕೂಡ ಮರ್ಯಾದೆ ಕೊಡದೆ ಹೀಗೆ ಮಾತಾಡ್ತಾ ಇದ್ದಾಳೆ ಅಂತ ಕೋಪದಿಂದ ಸಹನೆಯನ್ನು ಕಳೆದುಕೊಂಡು,
ವೆಣ್ಣಿಲಾ, ಇಷ್ಟೊತ್ತು ನೀನ್ ಏನ್ ಮಾತಾಡಿದ್ರು ನಾನು ಮೌನವಾಗಿದ್ದೆ. ನನ್ನ ಅಣ್ಣ, ಅತ್ತಿಗೆ, ಅಪ್ಪ, ಅಮ್ಮನಿಗೆ ನೀನು ತಿರುಗಿಸಿ ಮಾತಾಡ್ತಿದ್ಯಾ. ಇದನ್ನ ನೋಡಕ್ಕೆ ನಂಗೆ ಸಮಾಧಾನ ಆಗ್ತಿಲ್ಲ. ನೀನು ನನ್ ಮೇಲೆ ಕೈ ಮಾಡಿದು ಮಾತ್ರವಲ್ಲದೆ ಪದ್ಧತಿಯಾಗಿರುವ ಅತ್ತಿಗೆ ಮೇಲೇನೆ ತಿರುಗಿಸಿ ಮಾತಾಡ್ತೀಯಾ? ಹೀಗೆ ಬುದ್ಧಿ ಬರುವ ಹಾಗೆ ಇವಾಗ್ಲೇ ನಿನ್ ತಂದೆ ತಾಯಿನ ಇಲ್ಲಿಗೆ ಕರೆಸ್ತೀನಿ. ಬೇಡಪ್ಪ ರವಿ, ಅವ್ರ ತಂದೆ ತಾಯಿನೆಲ್ಲ ಕರೆದು ಯಾಕೆ ಅವ್ರ ಮನ್ಸಿಗೂ ಬೇಜಾರ್ ಮಾಡೋದು? ಬೇಡಪ್ಪ. ಎಲ್ಲಮ್ಮ, ನೀವು ಏನು ಮಾತಾಡ್ಬೇಡಿ. ನಾನು ಹೀಗೇನೆ ಇದ್ರೆ ಇದು ಸರಿಯಾಗೋದಿಲ್ಲ. ಹೀಗೆ ರವಿ ಮನೆಯಲ್ಲಿರುವವರ ಯಾರ ಮಾತನ್ನು ಕೂಡ ಕೇಳದೆ ಇದ್ದಕ್ಕಿದ್ದಂಗೆ ಕಾರಿನಲ್ಲಿ ಹೊರಟು ಹೋಗಿ ಬೆಣ್ಣಿಲನ ತಂದೆ ತಾಯಿಯನ್ನು ಕಾರಿನಲ್ಲೇ ಅವರ ಮನೆಗೆ ಕರ್ಕೊಂಡ್ಬಂದ್ಬಿಟ್ಟ. ತಂಗಿಯ ಪರಿಸ್ಥಿತಿಯನ್ನು ನೋಡಿ ಬೆಣ್ಣಿಲ ಅವಳಿಗೆ ಬುದ್ಧಿ ಹೇಳ್ಬೇಕು ಅಂತ ಆಲೋಚನೆ ಮಾಡಿದ್ಲು. ಅಮ್ಮ, ಅಪ್ಪ, ತಂಗಿ ಸಣ್ಣ ಹುಡುಗಿ ಅಲ್ವಾ, ಅವಳು ತಿಳಿಯದೆ ಏನೋ ತಪ್ಪು ಮಾಡಿದಾಳೆ. ನೀವೇನು ಬೇಜಾರ್ ಮಾಡ್ಕೋಬೇಡಿ. ಅವಳಿಗೆ ಯಾವ್ದು ಸರಿ ಕೆಟ್ಟದು ಅಂತ ನಾನು ಅವಳಿಗೆ ಹೇಳಿಕೊಡ್ತೀನಿ. ಅಕ್ಕ, ಸಾಕ್ ನಿಲ್ಲಿಸ್ತೀಯಾ? ನಾನೇನು ಸಣ್ಣ ಹುಡುಗಿ ಅಲ್ಲ. ನಾನೇ ಅವನ್ನ ಹೊಡೆದಿದ್ದು. ನನ್ನ ಆಫೀಸ್ಗೆ ಹೋಗ್ಬೇಡ ಅಂತ ಹೇಳ್ತಾನೆ. ಅದು ಮಾತ್ರನಾ, ನಿನ್ನ ತೋರ್ಸಿ ನನಗೆ ಕಂಪ್ಯಾರಿಸನ್ ಮಾಡ್ತಾನೆ. ನನಗೆ ಅದೆಲ್ಲ ಇಷ್ಟ ಇಲ್ಲ. ಅದಕ್ಕೇನೆ ಅವನ್ನ ನಾನು ಹೊಡೆದಿದ್ದು. ಏನಮ್ಮ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯಾ? ಗಂಡನನ್ನು ಹೊಡೆಯುವುದು ಏನಮ್ಮ? ಇಷ್ಟು ದಿನ ಓದಿದ ವಿದ್ಯಾಭ್ಯಾಸ ನಿಂದು ಇದೇನಾ? ಇದೇನಪ್ಪ, ನೀವು ಕೂಡ ಈ ರೀತಿ ಮಾತಾಡ್ತೀರಾ? ಗಂಡಸ್ರು ನಮ್ನ ಹೊಡೆದ್ರು ನಾವು ತಗೋಬೇಕು, ನಾವು ಮಾತ್ರ ಅವ್ರನ್ನ ತಿರುಗಿಸಿ ಹೊಡಿಬಾರ್ದಾ? ಮನೆಯಲ್ಲಿ ತುಂಬಾ ಗೊಂದಲದ ಪರಿಸ್ಥಿತಿಯೇ ಆರಂಭವಾಯಿತು. ಬೆಣ್ಣಿಲನಿಗೆ ಎಲ್ಲರೂ ಬುದ್ಧಿ ಹೇಳೋಣ ಅಂತ ನೋಡಿದ್ರೆ ಅವಳೇ ಎಲ್ಲರಿಗೂ ತಿರುಗಿಸಿ ಹೇಳ್ತಿದ್ಲು. ನೀವೆಲ್ಲ ಏನ್ ಹೇಳಕ್ಕೆ ಇಷ್ಟಪಡ್ತಿದ್ದೀರಾ? ಹೆಂಗಸರು ಯಾವಾಗ್ಲೂ ಗಂಡಸರ ಕಾಲ್ ಕೆಳಗೆ ಬಿದ್ದಿರ್ಬೇಕು ಅಂತನಾ? ಅದೆಲ್ಲ ನನ್ನ ಜೀವನದಲ್ಲಿ ಸಾಧ್ಯವೇ ಇಲ್ಲ. ನನ್ನ ಸಂಪಾದನೆ ನನಗೆ ಉಂಟು. ನನಗೆ ಇವ್ರು ಯಾರ ಅವಶ್ಯಕತೆ ಇಲ್ಲ. ನಾನು ನನ್ನಿಷ್ಟಕ್ಕೆ ಜೀವನ ಮಾಡ್ತೀನಿ. ಹೀಗೆ ಕೋಪದಿಂದ ರೂಮಿಗೆ ಹೋಗಿ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಅಲ್ಲಿಂದ ಹೊರಟೇ ಬಿಟ್ಲು. ವೆಣ್ಣಿಲಾ, ನೀನು ಗಡಿಬಿಡಿ ಮಾಡ್ಕೋಬೇಡ. ಸ್ವಲ್ಪ ಹೊತ್ತು ಸಮಾಧಾನವಾಗಿರು. ಇನ್ನು ಆಲೋಚನೆ ಮಾಡಕ್ಕೆಲ್ಲ ಏನೂ ಇಲ್ಲ. ಈ ಮನೆಯಲ್ಲಿ ನನ್ನಿಂದ ಇರಕ್ಕಾಗಲ್ಲ. ವೆಣ್ಣಿಲಾ ಏನು ಮಾತನಾಡದೆ ಬ್ಯಾಗ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೇ ಹೋದ್ಲು. ರಂಗಯ್ಯ ದಂಪತಿಯವರಿಗೆ ಬೆಣ್ಣಿಲನ ತಂದೆ ತಾಯಿ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ತಡವಡಿಸ್ತಾ ಇದ್ರು. ಅದುವರೆಗೂ ತುಂಬಾ ಸಂತೋಷದಿಂದ ಇದ್ದಂತಹ ಆ ಮನೆ ಬೆಣ್ಣಿಲನ ನಡತೆಯಿಂದಾಗಿ ದುಃಖದಲ್ಲಿ ಮುಳುಗಿತು. ರವಿ ಮನಸ್ಸಲ್ಲಿ ತುಂಬಾನೇ ದುಃಖ ಇದ್ರು ಅವನು ಅದನ್ನು ತೋರಿಸಿಕೊಳ್ಳದೆ ಹಾಗೆ ಕೂತಿದ್ದ. ಬೆಣ್ಣಿಲ ಮನೆ ಬಿಟ್ಟು ಹೋಗಿ ಒಬ್ಬಂಟಿಯಾಗಿ ಜೀವನ ಮಾಡ್ತಾ ಇದ್ಲು. ಅವಳ ಈ ವರ್ತನೆಯನ್ನು ನೋಡಿ ರವಿ ಅವಳಿಗೆ ಡೈವರ್ಸ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ. ಈ ವಿಚಾರದ ಬಗ್ಗೆ ಮನೆಯಲ್ಲೂ ಮಾತಾಡ್ದ. ತಂದೆ ತಾಯಿ ಇಬ್ರು ರವಿ ಜೊತೆ ಬೇಡ ಬೇಡ ಅಂತ ಎಷ್ಟೇ ಬೇಡಿಕೊಂಡ್ರು ಅವನ್ ಮಾತ್ರ ಹಠ ಹಿಡಿದು ಡೈವರ್ಸ್ ಮಾಡ್ಲಿಕ್ಕೆ ಹೋದ. ನೋಟಿಸ್ ಅನ್ನು ನೋಡಿದ ತಕ್ಷಣ ಬೆಣ್ಣಿಲ ತುಂಬಾನೇ ಗೊಂದಲಕ್ಕೀಡಾದ್ಲು. ಏನಿದು, ರವಿ ಡಿವೋರ್ಸ್ ನೋಟಿಸ್ ನ ಕಳ್ಸಿದಾರೆ? ನಾನು ಕೂಡ ಡಿವೋರ್ಸ್ ತಗೊಳ್ಳೋಣ ಅಂತಾನೆ ಇದ್ದೆ. ಆದ್ರೆ ಸುತ್ತಮುತ್ತ ಇರೋರೆಲ್ಲ ಅವ್ರವ್ರ ಗಂಡನ್ ಜೊತೆ ಎಷ್ಟೊಂದು ಸಂತೋಷವಾಗಿದ್ದಾರೆ. ನನ್ನ ಅಕ್ಕನ ಸಂಸಾರ ಕೂಡ ಎಷ್ಟೊಂದು ತಂಪಾಗಿದೆ. ನನ್ನ ದುರಂಕಾರದಿಂದನೇ ನನ್ನ ಜೀವನ ಈ ರೀತಿ ಬಂದಿದೆ. ಹೀಗೆ ಆಲೋಚನೆ ಮಾಡಿ ವೆಣ್ಣಿಲ ಸ್ವತಃ ತನ್ನ ಅತ್ತೆ ಮನೆಗೆ ಹೋದ್ಲು. ಮೊದಲು ಕೋಪದಿಂದ ಏನೋ ಮಾತಾಡ್ಬೇಕು ಅಂತ ಹೊರಟರು ಕೂಡ ಮನೆಯಲ್ಲಿ ಎಲ್ಲರ ಮುಖವನ್ನು ನೋಡಿ ವೆಣ್ಣಿಲನಿಗೆ ಅವಳ ಬಾಯಿಯಿಂದ ಮಾತೇ ಬರ್ಲಿಲ್ಲ. ನನ್ನ ಎಲ್ಲರೂ ಕ್ಷಮಿಸಿ. ಮೊದ್ಲು ನಾನು ಓದಿದ್ದೀನಿ, ಕೆಲ್ಸ ಇದೆ ಅಂತ ತುಂಬಾ ದುರಂಕಾರದಿಂದ ನಿಮ್ಮೆಲ್ಲರ ಜೊತೆ ತುಂಬಾ ಕೆಟ್ಟದಾಗಿ ವರ್ತಿಸ್ಬಿಟ್ಟೆ. ಇನ್ಮುಂದೆ ನಾನೀಗೆ ಇರೋದಿಲ್ಲ. ಪ್ಲೀಸ್, ಇನ್ಮುಂದೆ ನಾನು ಈ ರೀತಿ ತಪ್ಪು ಮಾಡಲ್ಲ. ಬೆಣ್ಣಿಲ, ದುಃಖ ಪಡ್ಬೇಡ. ನಿಜವಾಗ್ಲೂ ನಿನಗೆ ಡಿವೋರ್ಸ್ ಕೊಡ್ಲಿಕ್ಕೆ ನನಗೆ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ. ಇದೆಲ್ಲವೂ ಕೂಡ ನಿನ್ನ ಅಕ್ಕ ಆಡಿದ ನಾಟಕ. ನೀನು ನಮ್ಮ ದಾರಿಗೆ ಬರ್ಬೇಕು, ಸಂಸಾರ ಅಂದ್ರೆ ಏನು ಅಂತ ತಿಳ್ಕೋಬೇಕು ಅಂತಾನೆ ನಾನು ಈ ರೀತಿ ನಾಟಕ ಮಾಡಿದ್ದು. ಅಕ್ಕ, ನನ್ನ ಕ್ಷಮಿಸಕ್ಕ. ನಾನ್ ನಿನ್ನ ಅರ್ಥನೇ ಮಾಡ್ಕೊಂಡಿಲ್ಲಕ್ಕ. ತುಂಬಾ ಮನ್ಸಿಗೆ ಬೇಜಾರಾಗುವ ರೀತಿ ನಿನ್ ಜೊತೆ ಮಾತಾಡ್ಬಿಟ್ಟೆ. ಅತ್ತೆ, ಮಾವ, ನಿಮ್ಮ ಮಗಳಾಗಿ ಮತ್ತೆ ನನ್ನ ಸ್ವೀಕರಿಸ್ತೀರಾ? ಬೆಣ್ಣಿಲ ಒಳಗೆ ಆದಂತಹ ಬದಲಾವಣೆಯನ್ನು ನೋಡಿ ಎಲ್ಲರೂ ಸಂತೋಷಪಟ್ರು. ಅತ್ತೆ, ನನ್ ಕೆಲ್ಸದಿಂದ ತಾನೇ ಇಷ್ಟೊಂದು ಗಲಾಟೆ. ಇನ್ ಮುಂದೆ ನಾನು ಕೆಲ್ಸಕ್ಕೆ ಹೋಗಲ್ಲ. ನಾಳೆಯಿಂದನೇ ಕೆಲ್ಸನ ರಿಸೈನ್ ಮಾಡಿ ಮನೆಯಲ್ಲೇ ಎಲ್ಲ ಕೆಲ್ಸ ಮಾಡ್ತೀನಿ. ಬೇಡಮ್ಮ ವೆಣ್ಣಿಲ, ಉದ್ಯೋಗವನ್ನು ಬಿಡಬೇಕಾದ ಅವಶ್ಯಕತೆ ಇಲ್ವೇ ಇಲ್ಲ. ನೀನು ಓದಿರವಳು, ನೀನು ಕೆಲ್ಸಕ್ಕೆ ಹೋಗು. ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ನೀನು ಕೆಲ್ಸದ ಜೊತೆ ನಿನ್ನ ಮನೆ ಜವಾಬ್ದಾರಿಯನ್ನು ಕೂಡ ಪ್ರೀತಿಯಿಂದ ನೋಡ್ಕೋ, ಅದೇ ಸರಿ. ಹೌದಮ್ಮ, ಸಂಪಾದನೆ ಅನ್ನೋದು ನಮ್ಮ ಅವಶ್ಯಕತೆಗೋಸ್ಕರ, ಅಹಂಕಾರಕ್ಕೋಸ್ಕರ ಅಲ್ಲ. ಕೆಲ್ಸಕ್ಕೆ ಹೋಗ್ತಾನೆ ಎಲ್ಲರ ಜೊತೆ ಅನ್ಯೋನ್ಯವಾಗಿ ಇದ್ರೇನೆ ಸಾಕು. ಅದೇ ಎಲ್ಲದಕ್ಕಿಂತ ತುಂಬಾ ದೊಡ್ಡದು. ಸರಿ ಮಾವಯ್ಯ, ಹಾಗೇನೆ ಮಾಡ್ತೀನಿ. ಅಂದಿನಿಂದ ಮನೆ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಯಿತು. ಬೆಣ್ಣಿಲ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗುವಾಗನೇ ತನ್ನ ಅತ್ತೆ ಮಾವನಿಗೆ ಏನೆಲ್ಲ ಬೇಕು ಮಾಡಿಕೊಡ್ತಿದ್ಲು. ತನ್ನ ಅಕ್ಕನ ಜೊತೆ ಸಂತೋಷವಾಗಿ ಇದ್ಕೊಂಡು ರವಿಗೆ ಬೇಕಾಗಿದ್ದನ್ನು ಕೂಡ ಮಾಡಿಕೊಡ್ತಿದ್ಲು. ಅಕ್ಕ ತಂಗಿಯರು ಒಂದೇ ಮನೆಯ ಸೊಸೆಯಿಂದಿರಾಗಿ ಆ ಮನೆಯನ್ನು ಸ್ವರ್ಗದ ರೀತಿ ನೋಡಿಕೊಂಡ್ರು.